ಇನ್ನು ಗುಬ್ಬಿಯಲ್ಲಿ ರಸ್ತೆಗಾಗಿ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಶಾಸಕರ ನಿರ್ಲಕ್ಷ್ಯಕ್ಕೆ ಬೇಸತ್ತು ಹೋಗಿದ್ದಾರೆ. ಸ್ವತಃ ರಸ್ತೆ ನಿರ್ಮಾಣ ಮಾಡ್ತಾ ಇಲ್ಲ ಅಂತ ಹೇಳಿ ಎಸ್ಆರ್ ಶ್ರೀನಿವಾಸ್ ಅವರ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಗುಬ್ಬಿಯಲ್ಲಿ ಸರಿಯಾದ ರಸ್ತೆಯನ್ನ ಮಾಡಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಇದೀಗ ರೊಚ್ಚಿಗೆದ್ದಿರುವಂತದ್ದು. ಶಾಸಕರ ನಿರ್ಲಕ್ಷ್ಯಕ್ಕೆ ಬೇಸತ್ತು ಹೋಗಿದ್ದಾರೆ. ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮೂಗನ ಹುಣಸೆ ಗ್ರಾಮದಲ್ಲಿ ರಸ್ತೆಗಾಗಿ ವಿನೂತನವಾದಂತಹ ಪ್ರೊಟೆಸ್ಟ್ ಅನ್ನು ಮಾಡಲಾಗಿದೆ. ಸುಮಾರು 4 ರಿಂದ 5 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಟ್ಟಿದೆ. ವಾಹನ ಸವಾರರು ಪ್ರತಿನಿತ್ಯ ಪರದಾಟವನ್ನ ನಡೆಸುವಂತಹ ಪರಿಸ್ಥಿತಿ. ರಸ್ತೆಗಾಗಿ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ. ಪ್ರತಿ ವರ್ಷ ಗ್ರಾಮಸ್ಥರೇ ರಸ್ತೆ ದುರಸ್ತಿಯನ್ನ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ರಸ್ತೆ ಬದಿಯಲ್ಲಿ ವ್ಯಂಗ್ಯದಂತಹ ಬ್ಯಾನರ್ ಅನ್ನ ಅಳವಡಿಸಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಪ್ರಯಾಣಕ್ಕೂ ಮುನ್ನ ಜೀವ ವಿಮೆ ಮಾಡಿಸಿಕೊಳ್ಳಿ ಅಂತ ವ್ಯಂಗ್ಯವನ್ನ ಮಾಡಿದ್ದಾರೆ. ಶ್ರಮದಾನ ಮಾಡಿ ಗುಂಡಿಗಳಿಗೆ ಮಣ್ಣನ್ನ ಹಾಕಿದ್ದಾರೆ ಗ್ರಾಮಸ್ಥರೇ. ಶಾಶ್ವತ ಡಾಂಬರ್ ರಸ್ತೆಗಾಗಿ ಮೂಗನ ಹುಣಸೆ ಜನ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಮೂಗನ ಹುಣಸೆ ಗ್ರಾಮ ಇದು. ನೀವು ನೋಡ್ತಾ ಇರ್ಬೋದು ರಸ್ತೆ ಯಾವ ರೀತಿ ಆಗಿದೆ ಅಂತ. ಮಳೆ ಬಂದ್ರೆ ಅಲ್ಲಿ ಯಾರಾದ್ರೂ ಓಡಾಡೋದಕ್ಕಾಗತ್ತಾ? ನೋಡಿ ನೋಡಿ ಯಾವ ರೀತಿ ಆಗಿದೆ. ಬಿದ್ರೆ ಅವ್ರ ಗತಿ ಏನಾಗಬೇಡ. ಯಾರು ಅವರ ಜೀವಕ್ಕೆ ಹೊಣೆಗಾರಿಕೆಯನ್ನ ತೆಗೆದುಕೊಳ್ತಾರೆ? ಅಷ್ಟು ವರ್ಷ ಶ್ರೀನಿವಾಸ್ ಅವ್ರು ಹೇಳ್ತಾ ಇದ್ರು ನನ್ಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ನನಗೆ ಬಹಳ ಬೇಸರ ಆಗ್ತಾ ಇದೆ ಅಂತ ಹೇಳಿ. ಏನ್ ಮಾಡೋದಕ್ಕೆ ಕೊಡ್ಬೇಕು ನಿಮಗೆ ಸಚಿವ ಸ್ಥಾನನ? ಇಷ್ಟು ವರ್ಷ ಅಲ್ಲಿ ಆಡಳಿತ ಮಾಡಿದ್ದೀರಾ ತಾನೆ? ಜನರಿಗಾಗಿ ಜನಪರ ಕೆಲಸವನ್ನ ಏನಾದ್ರೂ ಮಾಡಿದ್ದೀರಾ? ಅಲ್ಲಿ ಸುಮಾರು ವರ್ಷಗಳಾಗಿ ಹೋಗ್ಬಿಟ್ಟಿದೆ ರಸ್ತೆ ಆ ರೀತಿಯಾಗಿ. ಆದ್ರೂ ಕೂಡ ನೀವು ರಸ್ತೆ ಸರಿ ಮಾಡಿಲ್ಲ ಅಂತ ಅಂದ್ರೆ ಅಲ್ಲಿನ ಗ್ರಾಮಸ್ಥರು ಪ್ರತಿನಿತ್ಯ ಓಡಾಡೋದು ಹೆಂಗೆ? ದಿನನಿತ್ಯದ ವಸ್ತುಗಳನ್ನ ತೆಗೆದುಕೊಂಡು ಬರೋದಾದ್ರೂ ಹೇಗೆ? ಎಸ್, MLA ಆದಂತಹ ಶ್ರೀನಿವಾಸ್ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ಅಲ್ಲ ಸರ್, ಈ ಮೂಗನ ಹುಣಸೆ ರಸ್ತೆ ಏನಿದೆ, ನಾವ್ ಇವಾಗ ತಾನೇ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ. ಕೆಲಸ ಯಾಕೆ ಸರ್ ಆಗಿಲ್ಲ ಅಲ್ಲಿ? ಈಗ ಹಾಕಿರೋದಲ್ಲ ಸರ್, ಸುಮಾರು ವರ್ಷಗಳಿಂದ ರಸ್ತೆ ಅದೇ ರೀತಿ ಆಗಿರುವಂತದ್ದು ಅಲ್ಲ. ಅಲ್ಲಿನ ಗ್ರಾಮಸ್ಥರು ಇವಾಗ ನೀವು ನೋಡ್ತಾ ಇರ್ಬೋದು. ನಮ್ ನಿಜವಾಗ್ಲೂ ಕೂಡ ಆ ದೃಶ್ಯಗಳನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಜನರ ಜೀವ ಏನ್ ಆಗ್ಬೇಡ, ಯಾರು ಹೊಣೆಗಾರಿಕೆನ ತೆಗೆದುಕೊಳ್ತಾರೆ? ಶ್ರೀನಿವಾಸ್ ಅವರೇ ಮಾತನಾಡಿ ಸರ್. ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ? ಎಸ್ ಸರ್ ಹೇಳಿ ಸರ್. ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ, ಯಾಕೆ ಸರ್ ಮೌನ ಆಗ್ಬಿಟ್ರಿ? ಹಲೋ ಅಲ್ಲ ಸರ್, ನಾವ್ ಇವಾಗ ರಸ್ತೆ ನೋಡ್ತಾ ಇದ್ವಿ. ಬಹುಶಃ ನಿಮಗೆ ಗೊತ್ತಾ ಮೂಗನ ಹುಣಸೆ ಅನ್ನುವಂತ ಒಂದು ಗ್ರಾಮ ಇದೆ ಅಂತ ಏನಾದ್ರೂ ತಿಳಿದಿದ್ಯಾ ಸರ್ ನಿಮ್ಗೆ? ಇಲ್ಲ ತೋರಿಸಿ, ನೀವೇ ನೋಡೋಣ. ಅಲ್ಲ ಸರ್, ನಾವ್ ಇವಾಗ ತೋರಿಸ್ತಾ ಇದೀವಿ. ನ್ಯೂಸ್ ಚಾನೆಲ್ ರಾಜ್ ನ್ಯೂಸ್ ಅಂತ ಹೇಳಿ ಬರ್ತಾ ಇದೆ, ನೋಡ್ತಾ ಇರ್ಬೋದು. ದೃಶ್ಯಗಳನ್ನ ಗಮನಿಸಬಹುದು ನೀವು. ಅಲ್ಲ ಗ್ರಾಮ ಗೊತ್ತಿದ್ದ ಹಾಗಿದ್ರೆ ಅಲ್ಲಿರುವಂತ ರಸ್ತೆನ ಸರಿ ಮಾಡೋದಕ್ಕೆ ಯಾಕೆ ನೀವು ಮುಂದಾಗಿಲ್ಲ ಅಂತ? ಹಾಕಿದೀವಿ, ಈಗ ಹಣ ಹಾಕಿದೀವಿ, ಆಗ್ಬೇಕು, ಅಪ್ರೂವಲ್ ಆಗ್ಬೇಕು. ಎಷ್ಟು ವರ್ಷ ಬೇಕಾಗುತ್ತೆ ಸರ್ ರಸ್ತೆ ಸರಿ ಮಾಡೋದಕ್ಕೆ? ಇಂಜಿನಿಯರ್ ಎಷ್ಟು ದಿವಸ ಆಗುತ್ತೆ? ಅಲ್ಲ ಸರ್, ಈಗ ಆಲ್ರೆಡಿ ಒಂದ್ 8-9-10 ವರ್ಷದಿಂದ ಇದೇ ರೀತಿಯಾಗಿ ಆಗಿದೆ. ಅಲ್ಲಿ ಇನ್ನು ಎಷ್ಟು ವರ್ಷ ಬೇಕಾಗುತ್ತೆ ಅಂತ? ವೃದ್ಧರು, ಮಕ್ಕಳು ಯಾರು ಕೂಡ ಓಡಾಡೋದಿಕ್ಕಾಗಲ್ಲ ಶ್ರೀನಿವಾಸ್ ಅವರೇ. ಅಲ್ಲಿ ಆ ರಸ್ತೆ ಆ ರೀತಿಯಾಗಿದೆ ಅಲ್ಲಿನ ಪರಿಸ್ಥಿತಿ. ಒಮ್ಮೆ ನೀವು ಕೂಡ ಭೇಟಿಯನ್ನ ಕೊಡಿ ಆ ರಸ್ತೆನಲ್ಲಿ. ನೀವು ಓಡಾಡಿ ಗೊತ್ತಾಗುತ್ತೆ ಆ ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ. ಎಸ್, ಕರೆ ಕಟ್ಟಾಗಿದೆ. ಧನ್ಯವಾದಗಳು ಶ್ರೀನಿವಾಸ್ ಅವರೇ ನಮ್ಮ ಜೊತೆ ಮಾತನಾಡಿದಕ್ಕಾಗಿ. ನೋಡಿ, ಅವ್ರು ಮಾತನಾಡೋದಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಯೋಚನೆ ಮಾಡುವಂತ ಪರಿಸ್ಥಿತಿ. ಯಾಕಂತ ಅಂದ್ರೆ ಅವ್ರು ಮಾಡಿರುವಂತ ಕೆಲಸ ಅಷ್ಟು ಅಚ್ಚುಕಟ್ಟಾಗಿ ಕಾಣಿಸ್ತಾ ಇದೆಯಲ್ಲ, ನಾವೇನು ಮಾಡಿಲ್ಲ ಕೆಲಸನ ಹೆಂಗ್ ಮಾತಾಡೋದು ಅನ್ನುವ ನಿಟ್ಟಿನಲ್ಲಿ. ಹಾಗಾಗಿ ಕೂಡಲೇ ಅಲ್ಲಿರುವಂತ ರಸ್ತೆಯನ್ನ ಸರಿಪಡಿಸಿ ಅಲ್ಲಿರುವಂತಹ ಗ್ರಾಮಸ್ಥರಿಗೆ ಅನುವನ್ನ ಮಾಡ್ಕೊಡಬೇಕು ಓಡಾಡೋದಕ್ಕೆ.